ಪ್ರಕಾಶ್ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ಹೇಳಿ ಪ್ರಕಾಶ್ ಅವರೇ, ಬೀದಿ ಬದಿ ವ್ಯಾಪಾರಿಗಳನ್ನ ಫುಟ್ಪಾತ್ ನಿಂದ ತೆರವು ಮಾಡೋ ಸಂದರ್ಭದಲ್ಲಿ ಅವರಿಗೆ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈಗ ಮಾಡಿರುವಂತ ಏನು ಕಟ್ಟಡಗಳಿದಾವಲ್ಲ, ಮಾರ್ಕೆಟ್ ಅವೆಲ್ಲ ಹಳ್ಳ ಹಿಡಿದಿದ್ದಾವೆ ಅನ್ನೋದು ಇನ್ನೊಂದು ಪ್ರಶ್ನೆ ಸರ್. ತಾವೇನಂತೀರಿ? ಹೌದು ಸರ್, ಇವಾಗ ಇವ್ರಿಗೆ ಫಸ್ಟ್ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು. ಹೌದು, ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ತೆರವು ಮಾಡ್ಲಿ, ಯಾರು ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಫುಟ್ಪಾತ್ ಬಳಿ ನೆರೆದು ಓಡಾಡೋದಕ್ಕೆ ದಾರಿ ಬೇಕು, ಸುಗಮವಾಗಿ ಜಾಗ ಬೇಕು. ಫಸ್ಟ್ ಇವ್ರು ಪರಿಹಾರ ಹುಡುಕೊಡ್ಬೇಕಲ್ಲ. ಇವ್ರು ಖರ್ಚು ಮಾಡಿ ಕಟ್ಟಿದ ಕಟ್ಟಡಗಳೇ ಎಲ್ಲ ತುಕ್ಕಿಡಿದು ಹಾಳಾಗೋಗ್ತಾ ಇದೆ. ಇವ್ರು 15 ಕೋಟಿ 20 ಕೋಟಿ 30 ಕೋಟಿ ಎಲ್ಲ ಖರ್ಚು ಮಾಡಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಅವತ್ತಿನ ದಿವಸ ದುಡಿದು ತಿನ್ನೋಂತ ಬೀದಿ ವ್ಯಾಪಾರಿಗಳು ಸುಮಾರು ಜನ ಇದ್ದಾರೆ. ಹೆಂಡತಿ ಮಕ್ಕಳು ಸಾಕೊಂಡು, ಸ್ಕೂಲ್ ಫೀಸ್ ಕಟ್ಕೊಂಡು, ಅವತ್ತಿನ ಜೀವನ ನಡೆಸೋರು ಬಾಡಿಗೆ ಕಟ್ಕೊಂಡು ನಡೆಸೋಂತ ಜೀವನ ನಡೆಸೋರು ಸುಮಾರು ಜನ ಇದ್ದಾರೆ. ಇವ್ರಿಗೆ ಏನ್ ಸರ್, ರಾಜಕಾರಣಿಗಳಿಗೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡವ್ರೆ. ಇವ್ರಿಗೆ ಏನ್ ಸರ್ ಗೊತ್ತಾಗಬೇಕು ಅದ್ರ ಬಗ್ಗೆ? ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ, 3 ಗಂಟೆಗೆ ಎದ್ದೇಳ್ತಾರೆ, ರಾತ್ರಿ ಹೋಗಿ ನಿದ್ದೆ ಮಾಡಲ್ಲ. ಆ ಐಟಮ್ ತರೋದಕ್ಕೆ, ಇವ ತರೋದಕ್ಕೆ, ಹಣ್ಣು ತರೋದಕ್ಕೆ, ಮತ್ತೆ ಬೇರೆ ಏನಾದ್ರು ಒಂದು ತರೋದಕ್ಕೆ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿಗೆ ಜೋಗಿ ತರ್ತಾರೆ ಸರ್. ಅವ್ರ ಜೀವನ ಬೂರ್ನ ನಿದ್ದೆಗೆಟ್ಟಿ ಮಕ್ಕಳಿಗೆ ಊಟ ಹಾಕ್ತಾರೋ ಇಲ್ವೋ, ಈ ತರ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ತಗೊಂಬಂದು ಬೀದಿಗೆಲ್ಲ ಕುಂತ್ಕೊಂಡು ಒಂದ್ ಕಡೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಈ ಬೀದಿ ವ್ಯಾಪಾರಿಗಳು ತೆರವು ಮಾಡಿ ಬೇಡ ಅಂತ ಹೇಳಲ್ಲ. ಫಸ್ಟ್ ಪರಿಹಾರ ಮಾರ್ಗ ಕೊಡಿ. ಅವ್ರಿಗೆ ಪರಿಹಾರ ಮಾರ್ಗ ಕೊಟ್ಟು, ಇವಾಗ ಕೃಷ್ಣ ಬೈರೇಗೌಡ ಎಜುಕೇಟೆಡ್ ಇದಾರೆ, ಇದನ್ನ ಫಸ್ಟ್ ಯೋಚನೆ ಮಾಡ್ಬೇಕಿತ್ತು ಅವರು. ಇವ್ರಿಗೆ ಪರಿಹಾರ ಮಾರ್ಗ ಹುಡುಕಿ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಿತ್ತು ಅವರು. ಅವ್ರ ಹೆಸರು ಮಾಡ್ಕೊಳಕ್ಕೆ ನಾನು ಬಂದಿದ್ದೀನಿ, ನನ್ನ ಹೆಸರು ಮಾಡ್ಬಿಡೋಣ ಅಂತ ಏನೋ ಮಾಡ್ತಾ ಇದ್ದಾರೆ, ಕೋರ್ಟ್ ಆರ್ಡರ್ ಮಾಡಿದ್ರೆ ಓಕೆ ಒಪ್ಕೊಳ್ಳೋಣ. ಫಸ್ಟ್ ಅವ್ರಿಗೆ ಪರಿಹಾರ ಮಾರ್ಗ ಕೊಡಿ. ಆ ಕಟ್ಟಡನೆಲ್ಲ ದುರಸ್ತಿ ಮಾಡ್ಕೊಡಿ. ಆ ಕಟ್ಟಡ ದುರಸ್ತಿ ಮಾಡೋದ್ರಲ್ಲಿ ನಿಮ್ಗೆ ವ್ಯವಸ್ಥೆಗಳಿಲ್ಲ. ಈ ಬಡವರು ಹೊಟ್ಟೆ ಮೇಲೆಲ್ಲ ಯಾಕೆ ಕುಡಿತಾರೆ ಸರ್? ಅಲ್ವಾ ಸರ್? ಓಕೆ ಪ್ರಕಾಶ್ ಅವರ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ. ಪ್ರಕಾಶ್ ಅವರು ಮತ್ತೊಬ್ಬ ಕಾಲರ್ ಇದ್ದಾರೆ, ಸಿದ್ದೇಶ್ ಕರೆ ಮಾಡಿದ್ದಾರೆ. ಸಿದ್ದೇಶ್ ಅವರೇ ನಮಸ್ತೆ. ನಮಸ್ತೆ. ಬೀದಿ ಬದಿ ವ್ಯಾಪಾರಿಗಳನ್ನ ಈಗ ತೆರವು ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಆ ಆಕ್ರೋಶ, ಮತ್ತೊಂದು ಕಡೆ ಸರ್ಕಾರ ಏನು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಅನ್ನುವಂತ ಆಕ್ರೋಶ, ಮಾಡಿದ್ರೂ ಕೂಡ ಸರಿಯಾಗಿಲ್ಲ ಅನ್ನುವಂತ ಆಕ್ರೋಶ. ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಬೀದಿ ಬದಿಯ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ. ಅದು ಮಾಡದಲ್ಲೇ ಈಗ ಸಡನ್ ಆಗಿ ಹೋಗಿ ಆಕ್ಷನ್ ತಗೊಂತಾ ಇದಾರೆ. ಅವರು ಕೂಡ ಬೀದಿಗೆ ಬರ್ತಾ ಇದಾರೆ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಮೊದಲನೇದಾಗಿ ಸರಿಯಾದ ಈಗ ಸರ್ಕಾರ ಮಾಡ್ತಿರೋ ವಿಚಾರ ಕರೆಕ್ಟ್ ಇದೆ. ಅದೇ ರೀತಿ ಕೆಲವೊಂದು ಸ್ಟೆಪ್ಸ್ ಗಳನ್ನ ಮೊದಲೇ ಅನಲೈಸ್ ಮಾಡಿ, ಒಂದು ರಿಪೋರ್ಟ್ ಮಾಡಿ, ಅವರು ಇಲ್ಲ ಈ ತರ ಒಂದು ಸಮಸ್ಯೆಗಳಾಗಿದೆ, ಇಷ್ಟೊಂದು ಬೀದಿ ವ್ಯಾಪಾರಿಗಳಿಗೆ ಕಾರ್ಡ್ಸ್ ಎಲ್ಲ ಇಶ್ಯೂ ಮಾಡಿದ್ದಾರೆ, ಲೈಸೆನ್ಸ್ ಇಶ್ಯೂ ಮಾಡಿದ್ದಾರೆ, ಅದನ್ನೆಲ್ಲ ಕಂಪ್ಲೀಟ್ಲಿ ಡೇಟಾ ತಗೊಂಡು ಅವರು ವರ್ಕ್ ಮಾಡ್ಬೇಕಾಗತ್ತೆ. ಮತ್ತೆ ಸರ್ಕಾರ ಮಾಡ್ತಿರೋ ವಿಚಾರ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಅಪ್ರಿಶಿಯೇಟ್ ಮಾಡೋಂಥ ವಿಚಾರ. ಯಾಕಂದ್ರೆ ಈಗ ಫುಟ್ಪಾತ್ ಮೇಲೆ ನಡಿಬೇಕಾದಂತ ನಾವು ಜನಗಳು ಏನಿದೀವಿ ಅಲ್ಲಿ ನಡಿಬೇಕು. ಅದು ಬಂದ್ಬಿಟ್ಟು 50 ಕಿಲೋಮೀಟರ್ 40 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗ್ತಾರೆ, ವೆಹಿಕಲ್ ಜೊತೆ ಹೋಗ್ಬಿಟ್ಟು ನಾವು ಸಡನ್ ಆಗಿ ಎಳೆದ್ಬಿಟ್ಟು ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸರ್ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದಾವೆ. ಈಗ ನಾನು ಮೀಡಿಯಾದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಡೆತ್ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋಣ. ಎಷ್ಟು ಸಾಕಷ್ಟು ಡೆತ್ ಗಳು ಆಗ್ತಾ ಇದಾವೆ ಆಕ್ಸಿಡೆಂಟ್ಸ್ ಇಂದ. ಸೊ ಆ ವಿಚಾರಗಳು. ಸೊ ಇಲ್ಲಿ ಮೇನ್ಲಿ ನಮ್ಗೆ ಫುಟ್ಪಾತ್ ಅನ್ನೋದು ಒಂದು ರೈಟ್, ಫಂಡಮೆಂಟಲ್ ರೈಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ ಅನ್ನೋ ವಿಚಾರ ಇದೆ, ಆರ್ಟಿಕಲ್ 21ರಲ್ಲಿ. ಸೊ ಆ ವಿಚಾರ ಇದು ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡ್ಬೇಕು. ಇಡೀ ಬೆಂಗಳೂರಿನಲ್ಲಿ 1671 ಕಿಲೋಮೀಟರ್ ಮೇಜರ್ ರೋಡ್ಸ್ ಇದೆ. ಅದರಲ್ಲಿ 2.9 ಕಿಲೋಮೀಟರ್ ಮಾತ್ರ ಫುಟ್ಪಾತ್ ಯೂಸ್ ಆಗ್ತಿದೆ. ಯಾರು ನಂಬ್ತೀರಾ? ಇದು ನಿಜವಾದ ಆಕ್ಚುಲಿ ಸ್ಟ್ಯಾಟಿಸ್ಟಿಕ್ ಹೇಳ್ತಾ ಇದೀನಿ ನನಗೆ. ಇದು ಹೆಂಗೆ ಅಂತಂದ್ರೆ, ಫುಟ್ಪಾತ್ ನ ಆಕ್ರಮಿಸಿಕೊಳ್ಳೋದು ಬೀದಿ ವ್ಯಾಪಾರಗಳು, ಜನಗಳು ಬಂದು ರೋಡಲ್ಲಿ ಓಡಾಡೋದು, 50-60 ಕಿಲೋಮೀಟರ್ ಬಂದು ಅವರು ನಮ್ಮ ಜನಗಳಿಗೆ ಆಕ್ಸಿಡೆಂಟ್ಸ್ ಮಾಡೋದು. ಹೇಗೆ ನಾವು ಹೇಗೆ ಜನಗಳು ಇದನ್ನ ಹೇಗೆ ತಡ್ಕೊಳ್ಳೋದು? ಆಕ್ಸಿಡೆಂಟ್ಸ್ ಕಡಿಮೆ ಆಗ್ಬೇಕು. ಈ ವಿಚಾರದಲ್ಲಿ ನಿಜವಾಗ್ಲೂ ಗೌರ್ಮೆಂಟ್ ಇನ್ನೂ ವರ್ಕ್ ಮಾಡ್ಬೇಕಾಗುತ್ತೆ ಅಂತ ನನ್ನ ಒಂದು ಒಪಿನಿಯನ್ ಮೇಡಮ್. ರೈಟ್ಲಿ ಸೆಡ್ ಸಿದ್ದೇಶ್. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ರಾಜೇಶ್ ಅವರು ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ರಾಜೇಶ್ ಅವರೇ, ತಾವೇನಂತೀರಿ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳ ಅತಂತ್ರ ಸ್ಥಿತಿ, ಪರ್ಯಾಯವಾದ ವ್ಯವಸ್ಥೆ ಇಲ್ಲದೆ ಇರೋದು? ಹೇಳ್ತಾ ಇದಾರೆ ಫುಟ್ಪಾತ್ ತೆರವು ಮಾಡ್ತಿರೋದು ನಾವು ಗಾಡಿ ಓಡೋದಕ್ಕಿರೋದಲ್ಲ, ಅದು ಬೀದಿ ಬದಿ ವ್ಯಾಪಾರ ಮಾಡೋದಕ್ಕಿರೋದಲ್ಲ ಅಂತ ಹೇಳ್ತಿದ್ದಾರೆ. ಸಂತೋಷ, ಅವ್ರು ಮಾಡ್ಲಿ, ಬೇಡ ಅಂತನಲ್ಲ. ಅವ್ರು ಮಾಡೋದ ಸ್ವಲ್ಪ ನೋಡಿ, ಬೀದಿ ಬದಿಯವ್ರನ್ನು ನೋಡಿ ಮಾಡ್ಬೇಕಲ್ಲ ಸರ್. ಒಂದು. ಎರಡನೇದು, ನಿಮ್ಗೆ ಟ್ರಾನ್ಸ್ಫಾರ್ಮರ್ಗಳಿದಾವಲ್ಲ ಸರ್, ಬೆಸ್ಕಾಂ ಅವ್ರದ್ದು ಎಲ್ಲಿದ್ದಾವೆ ಸರ್? ಎಷ್ಟು ತೆರವು ಮಾಡಿದಾರೆ ಅವರು? ಮೊದ್ಲು ಅದನ್ನ ಕೇಳ್ಬೇಕಲ್ವಾ? ಬರೀ ಬೀದಿ ಬದಿ ವ್ಯಾಪಾರಿಗಳು ನೋಡ್ತಿದ್ದಾರೆ. ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಇದೆಯಲ್ಲ ಸರ್, ಬಿಬಿಎಂಪಿ ಮಾಡಿರೋ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲಿದ್ದಾವೆ ಸರ್? ಇದು ಮೊದ್ಲು ಅದನ್ನ ಕೇಳ್ಬೇಕಲ್ಲ ಸರ್. ಮೊದ್ಲು ಅವ್ರು ಕೂಡ ನಾವು ನೋಡ್ಕೊಳ್ತೀರಾ? ಬೇರೆಯವ್ರಿಗೆ ಮುಟ್ಟಾಗಿ ಬರ್ತಿದ್ದಾರೆ.
ಬೀದಿ ಬದಿ ವ್ಯಾಪಾರಿಗಳು ಏನೋ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅದು ಬೀದಿ ಬದಿ ವ್ಯಾಪಾರಿಗಳನ್ನು ಬಿಟ್ಟು ಮೊದಲ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಗಳು, ಪಬ್ಲಿಕ್ ಟಾಯ್ಲೆಟ್ಸು, ನಂದಿಲಿ ಬೂತ್ ಇದೆಯಲ್ಲ ಸರ್, ನಂದಿಲಿ ಬೂತ್ ಎಲ್ಲಿದೆ? ಮೇಜರ್ ಆಫ್ ಥಿಂಗ್ಸ್ ಫುಟ್ಪಾತ್ ಮೇಲೆ ಇದೆ. ಹಾಪ್ಕಾಮ್ಸ್ ಬರೇ ಬೆಸ್ಕಾಂ ಫುಟ್ಪಾತ್ ಮೇಲೆ ಇದೆ. ಇದನ್ನ ಮೊದಲು ನೋಡಿದ್ರ ಬರೀ ಇದನ್ನ ಬೀದಿ ಬದಿ ವ್ಯಾಪಾರಿಗಳು ನಡ್ಕೊಂಡ್ರೆ ಏನ್ ಸರ್ ಸರಿನಾ ಇದು? ಥ್ಯಾಂಕ್ ಯು ರಾಜೇಶ್ ಅವರೇ. ಒಂದು ಕಡೆ ಬೀದಿ ಬದಿ ವ್ಯಾಪಾರದಿಂದ ಪಾದಚಾರಿಗಳಿಗೆ ತೊಂದರೆ ಆಗತ್ತೆ ಅನ್ನುವಂತ ಕಾರಣವನ್ನ ಕೊಟ್ಟು ತೆರವು ಕಾರ್ಯಾಚರಣೆಯನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏನಾಗ್ತಾ ಇದೆ, ಸರ್ಕಾರದ ವಿವಿಧ ಇಲಾಖೆಗಳೇ ಈ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ನಿದರ್ಶನಗಳು ಕೂಡ ಅನೇಕ ಬಾರಿ ಸಿಕ್ಕಿದೆ. ಪಾದಚಾರಿ ದಾರಿಯಲ್ಲಿ ನಂದಿನಿ ಬೂತ್, ನೀರಿನ ಘಟಕ, ಶುದ್ಧ ಕುಡಿಯೋ ನೀರಿನ ಘಟಕ, ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಇದೆಲ್ಲವೂ ಕೂಡ ಇದೆ. ಇದರಿಂದಲೂ ಕೂಡ ಅನೇಕ ಬಾರಿ ಅವಘಡಗಳು ಸಂಭವಿಸಿದೆ. ಇದರಿಂದ ಕೂಡ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದನ್ನ ಸರ್ಕಾರ ಹಾಗಾದ್ರೆ ಗಮನಿಸಿದ್ಯಾ? ಇದನ್ನು ಕೂಡ ಹಾಗಾದ್ರೆ ಎತ್ತಂಗಡಿ ಮಾಡುತ್ತಾ, ಸ್ಥಳಾಂತರ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಕಳೆದ 7 ದಿವಸಗಳಿಂದ ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಅಥವಾ ಮನೆಗಳ ಮೆಟ್ಟಿಲುಗಳಾಗಿರ್ಬೋದು ಎಲ್ಲವನ್ನ ಕೂಡ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ತಮ್ಮ ಸರ್ಕಾರದ ಅಧೀನದಲ್ಲೇ ಬರುವಂತಹ ಒಂದಿಷ್ಟು ಸಂಸ್ಥೆಗಳೇನಿದೆ, ಅವುಗಳ ಯೋಜನೆಗಳೇನಿದೆ, ಅದರ ಜೊತೆಗೆ ಜಿಬಿಎ ಕಚೇರಿಗಳೇನಿದೆ ಅವುಗಳನ್ನ ಮಾತ್ರ ತೆರವು ಮಾಡುವಲ್ಲಿ ಎಲ್ಲೋ ಒಂದು ಕಡೆಲೆ ಹಿಂದೆಟ್ಟು ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ರಾಜಾಜಿನಗರದಲ್ಲಿದ್ದೀನಿ. ರಾಜಾಜಿನಗರದಲ್ಲಿ ಫುಟ್ಪಾತ್ ಮೇಲ್ಭಾಗದಲ್ಲೇ ಗಮನಿಸ್ತಾ ಇರಬಹುದು ನಂದಿನಿ ಹಾಲಿನ ಬೂತ್ ಇದೆ. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಜನರ ಓಡಾಟಕ್ಕೆ ಅಡ್ಡಿಯಾಗುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಾದಚಾರಿ ಮಾರ್ಗಗಳು ಇರಬೇಕು, ಪಾದಚಾರಿ ಮಾರ್ಗಗಳಲ್ಲಿ ಜನರಿಗೆ ಓಡಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಆಗಬಾರದು ಅನ್ನುವಂತಹ ನಿಯಮವನ್ನ ಜಿಬಿಎ ಹೇಳುತ್ತೆ. ಅದರ ಜೊತೆಗೆ ಅದೇ ನಿಯಮಗಳನ್ನ ಸರ್ಕಾರವೇ ಮುರಿದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕೆಎಂಎಫ್ ನ ಬೂತ್ಗಳೇನಿದೆ ಆ ಒಂದು ಬೂತ್ಗಳು ಕೂಡ ಇದೀಗ ಪಾದಚಾರಿ ಮಾರ್ಗಗಳನ್ನ ಅಕ್ವೈರ್ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಅಪಾಯಕಾರಿ ಆಗುವಂತಹ ಒಂದಿಷ್ಟು ಏನು ಟ್ರಾನ್ಸ್ಫಾರ್ಮರ್ಗಳೇನಿದೆ ಆ ಒಂದು ಟ್ರಾನ್ಸ್ಫಾರ್ಮರ್ಗಳು ಕೂಡ ಪಾದಚಾರಿ ಮಾರ್ಗದಲ್ಲೇ ಇರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಕಚೇರಿಗಳು, ಉದಾಹರಣೆಗೆ ಜಿಬಿಎ ಪಾಲಿಕೆಗಳ ಕಚೇರಿಗಳೇನಿರ್ತವೆ, ಜಿಬಿಎ ಒಂದಿಷ್ಟು ಕಚೇರಿಗಳೇನಿರ್ತವೆ, ಮತ್ತೆ ಹಾಪ್ಕಾಮ್ಸ್ಗಳೇನಿರ್ತವೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ಮಾಡಿಕೊಂಡಿರುವಂತದ್ದು. ಒಂದು ಕಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗಗಳಲ್ಲಿ ವ್ಯಾಪಾರವನ್ನ ನಡೆಸ್ತಾ ಇದ್ರೆ ಅಂತ ವ್ಯಾಪಾರಿಗಳನ್ನ ಎತ್ತಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಸರ್ಕಾರದ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ರೀತಿಯಾದಂತಹ ಶುದ್ಧ ನೀರಿನ ಘಟಕ ಆಗಿರ್ಬೋದು, ನಂದಿನ ಬೂತ್ಗಳಾಗಿರ್ಬೋದು, ಮತ್ತೊಂದು ಕಡೆಯಲ್ಲಿ ಹಾಪ್ಕಾಮ್ಸ್ಗಳಾಗಿರ್ಬೋದು, ಮತ್ತೊಂದು ಭಾಗದಲ್ಲಿ ಜಿಬಿಎ ಒಂದಿಷ್ಟು ಕಚೇರಿಗಳೇ ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿಕೊಂಡು ಅದರ ಮೆಟ್ಟಿಲುಗಳಾಗಿರ್ಬೋದು, ಅದರ ಸ್ಟೇರ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಪಾದಚಾರಿ ಮಾರ್ಗದಲ್ಲಿ ಬರುತ್ತೆ. ಇನ್ನು ಪಾದಚಾರಿ ಪಕ್ಕದಲ್ಲೇ ಇರುವಂತಹ ವಾಹನ ನಿಲ್ಗಡೆ ಪ್ರದೇಶ ಏನಿದೆ ಇದರಿಂದಾಗಿ ಜನ ರಸ್ತೆಯಲ್ಲೇ ಓಡಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಒಂದು ನ್ಯಾಯ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ನ್ಯಾಯ ಎಂಬಂತೆ ಜಿಬಿಎ ಅಧಿಕಾರಿಗಳು ದ್ವಂದ್ವ ನೀತಿಯನ್ನ ಪಾಲಿಸ್ತಾ ಇರುವಂತದ್ದು. ಸರ್ಕಾರಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದಂತಹ ಯೋಜನೆಗಳಾಗಿರ್ಬೋದು, ಕಚೇರಿಗಳಾಗಿರ್ಬೋದು ಇವುಗಳನ್ನ ಮುಟ್ತಾ ಇಲ್ಲ. ಅದನ್ನ ಹೊರತುಪಡಿಸಿ ಬೇರೆ ಸಾರ್ವಜನಿಕರಿಗೆ ಸಂಬಂಧಿಸಿದಂತಹ, ವ್ಯಾಪಾರಿಗಳಿಗೆ ಸಂಬಂಧಿಸಿದಂತಹ ಎಲ್ಲಾ ವಸ್ತುಗಳನ್ನ ಡೆಮಾಲಿಷನ್ ಮಾಡುವಂತದ್ದು, ಅವುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇರುವಂತದ್ದು, ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇರುವಂತದ್ದು. ಪಾದಚಾರಿ ಮಾರ್ಗವನ್ನ ತೆರವು ಮಾಡೋದಾದ್ರೆ ಎಲ್ಲವನ್ನ ತೆರವು ಮಾಡಿ ಅದನ್ನ ಬಿಟ್ಟು ತಮಗೆ ಬೇಕಾದ ಹಾಗೆ ತೆರವು ಮಾಡೋದು ಅಲ್ಲ ಅಂತ ಹೇಳಿ ವ್ಯಾಪಾರಿಗಳು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಜುನಾಥನ್ ಅವರು ಶಿರಾದಿಂದ ಕಾಲ್ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ತಾವೇನ್ ಹೇಳ್ತೀರಿ ಸರ್ ಈ ವಿಚಾರದ ಬಗ್ಗೆ? ಇದು ಬೆಂಗಳೂರಾಗ ಮಾಡ್ತಾ ಇದಾರೆ, ಸತ್ಯ ಚೆನ್ನಾಗೈತೆ. ಇದು ನಗರ ಪ್ರದೇಶ, ಎಲ್ಲಾ ನಗರ ಪ್ರದೇಶಗಳಿಗೂ ಜಿಲ್ಲಾ ಕೇಂದ್ರಗಳಿಗೂ ವಿಸ್ತಾರ ಆಗ್ಬೇಕು ಸರ್. ಹೌದು. ಈ ಜಿಲ್ಲಾ ಕೇಂದ್ರಗಳಲ್ಲಿ ವಿಸ್ತಾರ ಆದ್ರೆ ಮತ್ತೆ ತಾಲೂಕು ಮಟ್ಟದಲ್ಲಿ ವಿಸ್ತಾರ ಆದ್ರೂ ಒಳ್ಳೇದು. ಎಲ್ಲ ಮನೆಗಳನ್ನ ಕಟ್ಟಿರೋದು ಅವ್ರವ್ರ ಜಾಗ ಕರೆಕ್ಟ್ ಆಗಿ ಕಟ್ತಾರೆ, ಮುಂದಕ್ಕೆ ದಾರಿಗೆಲ್ಲ ಗಿಡ ಹಾಕಂತಾರೆ. ದಾರಿಗೆಲ್ಲ ಗಿಡ ಹಾಕಂತಾರೆ, ಸ್ವಲ್ಪದ್ರಲ್ಲಿ ಓಡಾಡ್ಬೇಕು ನಾವು. ದಯಮಾಡಿ ಇದನ್ನ ಎಲ್ಲಾ ಹಂತದಲ್ಲೂ ಸಹಿತ ವಿಸ್ತರಣೆ ಮಾಡ್ಬೇಕು ಸರ್. ಓಕೆ. ಈಗ ಬೂತ್ ಇದೆ ಮತ್ತೆ ಟ್ರಾನ್ಸ್ಫಾರ್ಮರ್ ಮಧ್ಯೆ ಅಂತ ಹೇಳ್ತಾ ಇದಾರೆ.
ಅದು ಎಸೆನ್ಷಿಯಲ್, ಅದು ಎಸೆನ್ಷಿಯಲ್ ಸರ್. ಅದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಇರ್ಲೇಬೇಕು, ಮತ್ತೆ ಪ್ರೈವೇಟ್ ಜಾಗ ಕೊಡಕ್ಕಾಗುತ್ತೆ ಅಲ್ಲಿಗೆ? ಅಲ್ಲ, ಎಸೆನ್ಷಿಯಲ್ ಪಬ್ಲಿಕ್ ಓಡಾಟಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಅವರ ಕನ್ಸರ್ನು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ.